ರಾಜಕೀಯದಲ್ಲಿ ಸೋಲು ಗೆಲುವು ಕಟ್ಟಿಟ್ಟ ಬುತ್ತಿ. ಗೆದ್ದರೆ ಜನಸೇವೆ ಮಾಡಲು ಜಾರಿಕೊಳ್ಳುವ ಜನಪ್ರತಿನಿಧಿಗಳು ಇನ್ನು ಸೋತರೆ ಹೆಸರೇ ಇಲ್ಲದಂತೆ ಮಾಯವಾಗ್ತಾರೆ. ಆದರೆ ಇದೆಲ್ಲದಕ್ಕೆ ತದ್ವಿರುದ್ಧವಾಗಿ ಕರಾವಳಿ ಹಾಗೂ ಇಡೀ ಕರ್ನಾಟಕದ ಮನೆ ಮಾತಾಗಿರುವ ಒಬ್ಬ ನಾಯಕರಿದ್ದಾರೆ. ಹೌದು, ನಾವಿಂದು ಹೇಳ ಹೊರಟಿರುವ ವ್ಯಕ್ತಿ ಮತ್ಯಾರೂ ಅಲ್ಲ, 6 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಅಧಿಕಾರದಲ್ಲಿದ್ದುಕೊಂಡು ಸದಾ ಜನಪರ ಸೇವೆ ಮಾಡಿದ ರಮಾನಾಥ್ ರೈ. ಸೇವೆ ಮಾಡಲು ಕೇವಲ ಅಧಿಕಾರ ಬೇಕಿಲ್ಲ, ಸೇವಾ ಮನೋಭಾವ ಮುಖ್ಯ ಅನ್ನೋದನ್ನ ಅಕ್ಷರಶಃ ಪಾಲಿಸುವ ರೈ ಕಳೆದ ಬಾರಿಯ ಚುನಾವಣೆಯಲ್ಲಿ ಸುಳ್ಳು ಅಪಪ್ರಚಾರದಿಂದ ಅಧಿಕಾರವನ್ನ ಕಳೆದುಕೊಂಡ್ರೂ ಅವರ ಜನಪರ ಸೇವೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಮಾಜಿ ಸಚಿವರಾಗಿದ್ದರೂ ಬಂಟ್ವಾಳ ಭಾಗದ ಜನತೆಗೆ ಆಶಾಕಿರಣ. ಬೆಳಗ್ಗೆಯಾದರೆ ರೈ ಅವರ ಮನೆಯ ಮುಂದೆ ನೊಂದ ಅದೆಷ್ಟೋ ಜನರು ಸಾಲುಗಟ್ಟಿ ತಮ್ಮ ಅಳಲನ್ನ ಹೇಳಿಕೊಳ್ಳಲು ಬರುತ್ತಾರೆ. ಇನ್ನೊಂದೆಡೆ ಕಳಪೆ ಶಾಸಕರ ಅರ್ಧಂಬರ್ಧಂ ಕಾಮಗಾರಿಯ ಕುರಿತು ನ್ಯಾಯ ದೊರಕಿಸಿಕೊಡುವಂತೆ ಕೇಳಿಕೊಳ್ಳಲು ಅನೇಕರು ಬರುತ್ತಾರೆ. ತಾವು ಎಷ್ಟೇ ಒತ್ತಡದಲ್ಲಿದ್ದರೂ ಲೆಕ್ಕಿಸದೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ನಂಬಿದ ವ್ಯಕ್ತಿ ಇವರು. ಪ್ರತಿಯೊಬ್ಬರ ಕಷ್ಟ ಸಂಕಷ್ಟಗಳನ್ನ ತನ್ನ ಕೈಲಾದಷ್ಟು ಬಗೆಹರಿಸುತ್ತಾರೆ. ಇವರ ಸೇವೆಗೆ ಧರ್ಮ, ಜಾತಿ, ಪಕ್ಷ ಅಡ್ಡಿ ಬರಲ್ಲ. ಎಲ್ಲರೂ ಇವರ ದೃಷ್ಟಿಯಲ್ಲಿ ಸಮಾನರು. ಅಧಿಕಾರ ಕಳೆದುಕೊಂಡು ಹತಾಶರಾಗದೆ ವಿರೋಧ ಪಕ್ಷದವರ ಸುಳ್ಳುಗಳನ್ನ ಜನರಿಗೆ ಮನವರಿಕೆ ಮಾಡುವಲ್ಲಿ ಇವರದ್ದು ದಿಟ್ಟ ಹೆಜ್ಜೆ. ವಿಜಯ ಬ್ಯಾಂಕ್ ವಿಲೀನೀಕರಣ, ರಾಷ್ಟ್ರೀಯ ಹೆದ್ದಾರಿ ಅಪೂರ್ಣ ಕಾಮಗಾರಿಯ ಕುರಿತು ಅದೆಷ್ಟೋ ಪಾದಯಾತ್ರೆ, ಪ್ರತಿಭಟನೆ ಮಾಡಿ ಆಡಳಿತ ಪಕ್ಷದ ಕಾರ್ಯವೈಖರಿಯ ಬಣ್ಣಬಯಲನ್ನ ಮಾಡಿದ್ದಾರೆ. ಕಳೆದ 26 ವರ್ಷಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದ ಬಿಜೆಪಿ ಸಂಸದರು ಹಾಗೂ ಕಳೆದ 10 ವರ್ಷಗಳ ಕಳಪೆ ಕಾರ್ಯದ ವಿರುದ್ಧ ಧ್ವನಿ ಎತ್ತಿದವರು. ಪರಿವರ್ತನಾ ರ್ಯಾಲಿಗಳನ್ನ ಮಾಡಿ ಕಾಂಗ್ರೆಸ್ ದೇಶಕ್ಕಾಗಿ ಮಾಡಿದ ಹೋರಾಟ ಹಾಗೂ ಸೇವೆಗಳನ್ನ ಪರಿಚಯಿಸಿದವರು. ಪಕ್ಷಕ್ಕಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಹಿರಿಯ ರಾಜಕೀಯ ಮುತ್ಸದ್ದಿ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಸಲಿಯತ್ತು ಬಯಲು ಮಾಡಿ ಸಂಸದರ ದುರಾಡಳಿತ ಜನರಿಗೆ ತೋರಿಸಿಕೊಟ್ಟು ಕಾಂಗ್ರೆಸ್ನ ಸಂಸದರಾಗಿ ಗೆಲ್ಲುವ ಸಾಮರ್ಥ್ಯವಿರುವ ಏಕೈಕ ವ್ಯಕ್ತಿ ಇದ್ರೆ ಅದು ಬಿ ರಮಾನಾಥ್ ರೈ ಮಾತ್ರ. ರೈ ಕೇವಲ ಪ್ರಬಲ ಎದುರಾಳಿಯಲ್ಲದೆ ಕರಾವಳಿಗರ ಆಶಾಕಿರಣವೆಂದರೆ ತಪ್ಪಾಗಲಾರದು.